ಲವ್ ಅಥವಾ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಇಬ್ರು ಸೇರಿ ಹೋಗಿರುವಂತಹ ಫಸ್ಟ್ ಪ್ಲೇಸ್ ಯಾವುದು ಅಂತ? ಎಂಗೇಜ್ಮೆಂಟ್ ಅಲ್ಲಿ ಆದ್ಮೇಲೆ ಫಸ್ಟ್ ಪ್ಲೇಸ್ ಹೋಗಿದ್ದೆ ಅಪ್ಪವ್ರ ಸಮಾಧಿಗೆ ಹೋಗಿದ್ವಿ, ಅವ್ರ ಬರ್ತ್ಡೇಗೆ. ಹಾ, ಹಾ. ಅದು ಬಿಟ್ಟು ಎಲ್ಲೂ ಹೋಗಿಲ್ಲ ನಾವು ಇನ್ನು. ಅದೇ ಹೇಳಲ್ವಾ, ಎಲ್ಲ ಬ್ಯಾಕ್ ಟು ಬ್ಯಾಕ್ ನಮ್ದು ಮುಗೀತಿದ್ದಂಗೆ ಶೂಟಿಂಗ್ ಶುರು ಆಯಿತು. ಆಮೇಲೆ ನಮಗೂ ಎಲ್ಲೂ ಹೋಗಿ ಟೈಮ್ ಆಗ್ತಿರ್ಲಿಲ್ಲ. ಇವನ್ ಶೀ ಈಸ್ ಬಿಸಿ, ಏನಕ್ಕೆ ನಮಗೂ ಅಷ್ಟು ಟೈಮ್ ಇಲ್ಲ. ಎಲ್ಲರೂ ಹೋಗ್ಬೇಕು, ವೆನ್ಯೂಗಳು ನೋಡಬೇಕು ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ನೋಡೋಕ್ಕೆ. ಒಂದು 2-3 ಸರಿ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಆಗಲೇ ಇಲ್ಲ. ಎಂಡ್ ಆಫ್ ದಿ ಡೇ ಅಪ್ಪವ್ರ ಸಮಾಧಿಗೆ ಬಂದಿದ್ದು ನಾವು. ಅವ್ರ ಬರ್ತ್ಡೇ ಆಯ್ತಮ್ಮ ಬಾಮ ಇಲ್ಲೇ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಬಿಡೋಣ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟು ಆಫ್ಟರ್ ಎಂಗೇಜ್ಮೆಂಟು. ನನ್ನ ವೈಫ್ ಜೊತೆ ಫಸ್ಟ್ ಟೈಮ್ ಅಲ್ಲಿ ಹೋದಾಗೆಲ್ಲ ಅದೊಂಥರ ಖುಷಿ ಆಯಿತು ನಮಗೆ. ಸೊ ಅಪ್ಪುವ್ರ ಜೊತೆ ಅಪ್ಪುವರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗೆ ಅನ್ನಿಸ್ತು ನಿಮಗೆ? ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಫಸ್ಟ್ ನಾನು ಅಷ್ಟು ಮೀಡಿಯಾನೆಲ್ಲ ನೋಡಿ, ಫ್ಯಾನ್ಸ್ನೆಲ್ಲ ನೋಡಿ, ಐ ವಾಸ್ ಲೈಕ್ ಹೆಂಗೆ ಇದ್ರ ಮಧ್ಯದಲ್ಲೆಲ್ಲ ಹೋಗೋದು ಒಳಗಡೆಗೆ ಅನ್ನೋದೇ. ಬಿಕಾಸ್ ಗೊತ್ತಾನೆ ಇರ್ಲಿಲ್ಲ ಅವ್ರನ್ನ. ಫೋಟೋಸ್ ಸೆಲ್ಫೀಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ನನ್ಗದು ತುಂಬಾ ಫಸ್ಟ್ ಟೈಮ್ ಇಟ್ ವಾಸ್ ಲೈಕ್ ಅಷ್ಟು ಜನ ನೋಡಿರೋದಾಗ್ಲಿ, ಅಷ್ಟು ಮೀಡಿಯಾಗಳು ಎಲ್ಲಾನು. ಅಂಡ್ ಅಲ್ಲಿ ಒಳಗಡೆಗೆ ಹೋಗೋದು, ನಾನು ಯಾವತ್ತು ಒಳಗಡೆಗೆ ಹೋಗಿ ತಗೊಳ್ಳೋದು, ಇಟ್ಸ್ ಲೈಕ್ ಅ ಪ್ರೆಷಿಯಸ್ ಮೂಮೆಂಟ್. ಅದು ತುಂಬಾ ಖುಷಿ ಆಯ್ತು. ಫಾರ್ ದ ಫಸ್ಟ್ ಟೈಮ್ ಅವ್ರ ಬರ್ಡೇ ದಿನ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಿತ್ತಲ್ಲ, ಐ ವಾಸ್ ವೆರಿ ಹ್ಯಾಪಿ. ಒಂಥರ ತಾಯಿ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತಾನೆ ಅನ್ಕೋಬಹುದು. ಒಂದ್ ಕಡೆ ನಿಮ್ಮ ತಾಯಿ ಬ್ಲೆಸ್ಸಿಂಗ್, ಇನ್ನೊಂದ್ ಕಡೆ ಅಪ್ಪುವರ ಬ್ಲೆಸ್ಸಿಂಗ್. ಇಟ್ ವಾಸ್ ಲೈಕ್ ವೆರಿ ಸ್ಪೆಷಲ್. ಅದೇ 29th ಅಕ್ಟೋಬರ್ ನಂದು 28th ಬರ್ತ್ಡೇ, 29th ಅಪ್ಪುವ್ರದ್ದು ಆ್ಯನಿವರ್ಸರಿ ಇರೋದು. ಸೊ ಅಲ್ಲಿ ನಾನು ಹೋದಾಗ ನಾನು ಬರ್ತ್ಡೇ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದು. ಸೊ ಅದು ಆಗ್ತಿದ್ದಂಗೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಅವ್ರ ಬರ್ತ್ಡೇಗೆ ಇವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಒಂದೊಂದು ಕಡೆಯಿಂದ ನನಗೆ ಗೊತ್ತಿಲ್ಲ ಆಗ್ತಿರೋದು ಎಷ್ಟು ಫಾಸ್ಟಾಗಿ ಆಗ್ತಿದೆ ಅಂದರೆ ಆಟೋಮೆಟಿಕ್ ಅದರ ಪಡ ಅದೇ ಹೋಗ್ತಾ ಇದೆ. ಮನೇಲೂ ಹೇಳಿದೆ, ಎಲ್ಲ ಹೇಳಿದ ತಕ್ಷಣ ಎಲ್ಲ ಓಕೆ ಅಂದ್ರು. ಆಯ್ತು ಆಯ್ತು ನಿಮ್ಗೆ ಇಷ್ಟ ಅಂದ್ರೆ ಆಯ್ತು ಆಗಿ ಫಸ್ಟ್ ನಿಂತು ವೆಯ್ಟ್ ಮಾಡ್ಕೋಬೇಡಿ. ಜಾತಕ ತೋರಿಸಿದ ತಕ್ಷಣ ಇಮಿಡಿಯೇಟ್ ಇಬ್ಬರದು ಚೆನ್ನಾಗಿದೆ ಈಗಲೇ ಆಗ್ಬಿಡಿ ಅಂತ ಮಾರ್ಚ್ 6th ಡೇಟ್ ಫಿಕ್ಸ್ ಆಯಿತು. ಅದಾಗ್ತಿದ್ದಂಗೆ ಇವಾಗ ಮೇ ಫಿಕ್ಸ್ ಆಗಿದೆ. ಆಮೇಲೆ ಅಪ್ಪೋರ್ದು ಬ್ಲೆಸ್ಸಿಂಗ್ಸ್ ಎಲ್ಲ ಆಯಿತು. ಸೊ ಕಂಪ್ಲೀಟ್ಲಿ ಲೈಕ್ ನಮಗೆ ಡ್ರೀಮ್ ಕಮ್ ಟ್ರೂನೋ ಏನೋ ಅಂತ ಗೊತ್ತಿಲ್ಲ, ಕನ್ಸಲ್ಲಿ ನಡೀತಿದ್ದೇನೋ ಅನ್ಸ್ಬಿಟ್ಟಿದೆ ಇಬ್ರಿಗೂ. ಎಷ್ಟು ಫಾಸ್ಟಾಗಿ ಮೀಟ್ ಆದ್ವಿ, ಎಷ್ಟು ಫಾಸ್ಟಾಗಿ ಇವಾಗ ಎಂಗೇಜ್ಮೆಂಟ್ ಆದ್ವಿ. ಆಮೇಲೆ ಪ್ರತಿಯೊಂದು ಜಾಗಕ್ಕೂ ನಾವು ಹೋಗ್ಬೇಕಾದ್ರೆ ಈ ಮಟ್ಟಿಗೆ ರೆಸ್ಪಾನ್ಸು. ಇವಾಗ ನಾನು ಎಂಗೇಜ್ಮೆಂಟ್ ವಿಚಾರನೂ ಅಷ್ಟೇ, ಇವ್ರಿಗೆ ಹೆಂಗೆ ನಾನು ಹೇಳನಲ್ಲ, ಲೈಮ್ ಲೈಟ್ ಬರೋಕ್ಕೆ ಇಷ್ಟ ಇಲ್ಲ, ನನಗೆ ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಶಿ ಓನ್ಲಿ ಓಪನ್ಲಿ ಟೋಲ್ಡ್, ಇಲ್ಲ ಯಾವ ಮೀಡಿಯಾನು ಬೇಡ, ನಾವು ಯಾಕೆ ಬಿಡೋಣ, ಆಯ್ತಮ್ಮ ನಿನಗೆಲ್ಲ ಬೇಕು, ಅವಳೆ ನೀವೆಲ್ಲ ಫಿಕ್ಸ್ ಮಾಡಲು ಓಕೆ ಎಲ್ಲ ಹೋಗೋಣ. ಅಲ್ಲಿ ಹೋಗಿದ ತಕ್ಷಣ ಅಷ್ಟೇ ಆಟೋಮೆಟಿಕ್ ಆಗಿ ಅಷ್ಟು ಪ್ರಚಾರಗಳು ಬಂದಿದ್ದು ನಮಗೆ ಎಲ್ಲ ಆಟೋಮೆಟಿಕ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲಾನು ಬಿಗ್ ಬಾಸ್ ರಂಜಿತ್ ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಯಾವುದೇ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಸ್ವೈಪ್ ಮಾಡಿದ್ರೆ ನಿಮ್ದೇ ಬರ್ತಿತ್ತು. ಅದು ಅದೇ ಹೇಳಿಲ್ವಾ ನಮಗೆ ಗೊತ್ತಿಲ್ಲ ನಮ್ಮ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಇಟ್ ಇಸ್ ಲೈಕ್ ವೆರಿ ಚೆರಿಶ್ಡ್ ಮೂಮೆಂಟ್ ಫಾರ್ ಬೋತ್ ಆಫ್ ಅಸ್. ಸೊ ಅದೆಲ್ಲ ಬರ್ತಾ ಇರ್ಬೇಕಾದ್ರೆ ನಾನು ಅದನ್ನೇ ಹೇಳಿದೆ, ಬಿಡಮ್ಮ ದೇವರ ಆಶೀರ್ವಾದ ಇದೆ, ಅದು ಆಟೋಮೆಟಿಕ್ ಆಗ್ತಿದೆ ಅಂದ್ರೆ ಆಗ್ಲಿ ಬಿಡು. ಬಟ್ ನಾವೆಷ್ಟು ಟ್ರೂ ಆಗಿದೀವಿ ಅಂತ ಅದರಲ್ಲೇ ಗೊತ್ತಾಗೋದು. ಸೊ ಅಷ್ಟು ನಮ್ಗೆ ಬರ್ತಾ ಇದೆ, ಪ್ರೀತಿ ವಿಶ್ವಾಸಗಳು ಬರ್ತಾ ಇದೆ ಅನ್ಬೇಕಾದ್ರೆ ಆಗ್ಲಿ ಬಿಡು. ಇನ್ನು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮದುವೆದು ಬರುತ್ತೆ. ಸೊ ಆಗ್ಲಿ, ಪ್ರತಿಯೊಬ್ಬರನ್ನು ಕರೆಯೋಣ, ಇನ್ವೈಟ್ ಮಾಡೋಣ, ಎಲ್ಲ ಏನಾಗಬೇಕು ಅದು ಆಗಲಿ. ಬಟ್ ಎಲ್ಲ ಅವ್ರು ಬಿಟ್ಬಿಡೋಣ, ಅವರೇ ತೊಗೊಂಡೋಗ್ತಾರೆ, ಅಲ್ಲೇ ಮುಗಿಯುತ್ತೆ ಅಂತ. ಅದೇ ರೀತಿ ಎಲ್ಲ ಆಗ್ತಿರೋದು ಇವಾಗ ನಮಗೆ. ಸೊ ಅದೊಂದು ವೆರಿ ಸ್ಪೆಷಲ್ ಮೂಮೆಂಟ್ಸ್ ಇಬ್ಬರಿಗೂ ಇವಾಗ. ಓಕೆ, ತಾಯಿ ಫೋಟೋ ಕೆಳಗಡೆ ಅಪ್ಪುವರ ಫೋಟೋ ಇದೆ. ಸೊ ಅಪ್ಪುವರನ್ನ ಯಾವತ್ತಾದ್ರೂ ಭೇಟಿ ಆಗಿದ್ರಾ ನೀವು ಈ ಮುಂಚೆ? ಸರ್ 3 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಓಕೆ, ಜಾಕಿ, ಅಣ್ಣ ಬಾಂಡು ಮತ್ತು ಲಾಸ್ಟ್ ಜೇಮ್ಸ್ ಅವ್ರ ಜೊತೆ ಮಾಡಿದ್ದು. ಸೊ ಅದೊಂದು ತುಂಬಾ ಸ್ಪೆಷಲ್. ಅವರು ನಾವು ಜಾಕಿ ಟೈಮಲ್ಲಿ ನೋಡಿದ್ದು ಅವ್ರನ್ನ, ಅದಾದಮೇಲೆ ಮತ್ತೆ ಅಣ್ಣ ಬಾಂಡ್ ಮಾಡೋದು ಜೊತೆಲೆ. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದು. ಐ ವಾಸ್ ಲೈಕ್ ನಾಟ್ ಮೇನ್ ಕ್ಯಾರೆಕ್ಟರ್ಸ್ ಅಂತ ಅಂದ್ಬಿಟ್ಟು. ಸೊ ಅವಾಗಿಂದ ನಾವು ಕುತ್ಕೊಂಡು ನೋಡಿದಾಗ್ಲೂ ಅಪ್ಪವ್ರದ್ದು ಗುಣಗಳು ಏನಿತ್ತು ಅದು ಜೇಮ್ಸ್ ಅಲ್ಲಿ ಮಾಡಿದಾಗ್ಲೂ ಕಾಣಿಸ್ತಿತ್ತು ನಮ್ಗೆ. ಅದ್ರ ಇನ್ನೂ ಜಾಸ್ತಿ ಕಾಣಿಸಿತ್ತು. ಬಿಕಾಸ್ ಅವಾಗ ನಾನು ಸ್ವಲ್ಪ ಹೆಸರು ಮಾಡಿಬಿಟ್ಟಿದ್ದೆ, ಶನಿ ಸೀರಿಯಲ್ ಹೊರಗಡೆ ಬಂದಿದ್ದೆ. ಸೊ ತುಂಬಾ ಹೈಪ್ ಆಗಿತ್ತು. ನಾನು ಒಂದ್ಸರಿ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೆ, ಎಲ್ಲ ಫೋಟೋ ಹೊಡಿತಿದ್ರು ಜೇಮ್ಸ್ ಶೂಟಿಂಗ್ ಟೈಮಲ್ಲಿ, ಅಲ್ಲಿ ಹುಬ್ಳಿಯಲ್ಲಿ, ಹುಬ್ಳಿಯಲ್ಲ ಹೊಸಕೋಟೆ. ಸೊ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಆರೆಂಜ್ ಕೌಂಟಿ ರೆಸಾರ್ಟ್. ಸೊ ನನ್ನ ಸೈಡಲ್ಲಿ ನಿಂತ್ಕೊಂಡಿದ್ದೆ, ಕೆಲವರು ಎಲ್ಲ ಬಂದು ಫೋಟೋಸ್ ತೆಗೆಸ್ಕೊತಾಯಿದ್ರು. ಅವ್ರನ್ನ ಅಲ್ಲಿ ನಡ್ಕೊಂಬರ್ಬೇಕಾದ್ರೆ ಹಿಂಗೆ ನೋಡಿದ್ರು ಯಾರು ಅಂತ ಅಂದ್ಬಿಟ್ಟು. ಆಮೇಲೆ ಅಪ್ಪು ಸರ್ ಬಂದರು, ಒಡಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಮೇಲೆ ನಾನೇ ಹೋಗಿ ಡೈರೆಕ್ಟಾಗಿ ಮಾತಾಡೋದು. ಹಲೋ ಸರ್ ಅಂದ ತಕ್ಷಣ ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂದರು. ಸರ್ ಶನಿ ಸೀರಿಯಲ್ ಸೂರ್ಯ. ಬನ್ರಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಚೇರ್ಲ ಹೇಳಿ ಸ್ಟಾರ್ಟ್ ಮಾಡಿದೆ. ಇಲ್ಲ ಸರ್ ಇಟ್ಸ್ ಓಕೆ, ಪರವಾಗಿಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ. ಆಮೇಲೆ ಪಕ್ಕದಲ್ಲಿ ಸಾಧು ಸರ್ ಇದ್ರು. ಸಾಧು ಸರ್ ಅದಕ್ಕೆ ಹೇಳಿದ್ರು, ಹೂ ಈಸಿ ಅಂತ. ಇಲ್ಲ ಶನಿ ಸೀರಿಯಲ್ ಅಂತ ಒಂದು ಬರ್ತಾ ಇದೆ, ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮೈಥಾಲಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸಣ್ಣ ಕಲಾವಿದರನ್ನ ಗುರುತಿಸಿ ಮಾತಾಡೋವಂಥದ್ದು ಇದೆಯಲ್ಲ, ಅದನ್ನೆಲ್ಲ ನಾವು ಮರೆಯೋದಕ್ಕೆ ಆಗಲ್ಲ. ಸೊ ಅವ್ರ ಜೊತೆ ಕೊನೆ ಸಿನಿಮಾ ಮಾಡಿದೀವಿ ಅಂದ್ಬೇಕಾದ್ರೆ ನನಗೆ ಐ ಆಮ್ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್. ಸೊ 3 ಸಿನಿಮಾ ಆದಮೇಲೆ 3 ಸಿನಿಮಾನ ಅವ್ರ ಜೊತೆ ಮಾಡಿದ್ದೀನಿ, ಅದ್ರಲ್ಲಿ ಕೊನೆ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಅನ್ಬೇಕಾದ್ರೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗೋ ದಿವಸನೂ ಅಷ್ಟೇ ನಾವು ಟೀ ಶರ್ಟ್ ಮೇಲೆ ಅವ್ರದ್ದು ನನ್ನ ಫೋಟೋಸ್ ಹಾಕ್ಸ್ಕೊಂಡೆ ತೊಗೊಂಡೋಗಿದ್ದು. ಸೊ ಕಾವೇರಿ ಥಿಯೇಟ್ರಲ್ಲೆಲ್ಲ ನೋಡಿದಾದ್ಮೇಲೆ
ಅಪ್ಪು ಅವ್ರ ಸಮಾಧಿಗೆ ಬಂದ್ಬಿಟ್ಟು ಅಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಆಮೇಲೆ ಈ ಕಡೆ ಬಂದಿದ್ದು ನಾವು. ಸೊ ಇವಾಗ ನಮಗೆ ನನ್ನ ತಾಯಿ ತೀರೋಗಿದ್ದು ಜೂನಲ್ಲಿ, ಅಕ್ಟೋಬರಲ್ಲಿ ಅಪ್ಪೂರ್ ತೀರೋಗಿದ್ದು. ಅವಾಗ ನನ್ನ ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು. ಸೊ ಎಷ್ಟು ಕನೆಕ್ಷನ್ಸ್ ಇದೆ ಅಂದರೆ ಅಲ್ಲಿ. ಆ್ಯಂಡ್ ನಮ್ಮ ಡ್ಯಾಡಿ ಬರ್ತ್ಡೇ 17th ಅಪ್ಪೂರದ್ದು ಬರ್ತ್ಡೇಸ್. ಸೊ ಎಂಟೈರ್ ಕನೆಕ್ಷನ್ಸ್ ನನಗಲ್ಲಿ. ಅಪ್ಪೂರ್ನ ನಾವು ಯಾವತ್ತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಮಮ್ಮಿನೂ ಅವತ್ತು ತಿರೋಗಿದ್ರು. ಅದಾಗಿದ್ದು ಒಂದು 2-3 ತಿಂಗಳಿಗೆ ಅಪ್ಪೂರ್ ಸರ್ ಇಲ್ಲ ಅನ್ಬೇಕು ನಮಗೆ ಎಷ್ಟು ಶಾಕಿಂಗು. ಎಂಟೈರ್ ಕರ್ನಾಟಕನೇ ಶಾಕಿಂಗ್ ಆ್ಯಕ್ಚುಲಿ ಹೇಳ್ಬೇಕು. ಆ್ಯಂಡ್ ಸಚ್ ಅ ಫಿಟ್ನೆಸ್ ಮ್ಯಾನ್. ಸೊ ನನ್ನ ತಾಯಿ ಫೋಟೋ ಇಟ್ಟಾಗ ಅವ್ರ ಕೆಳಗಡೆ ಅವ್ರ ಫೋಟೋ ಇಟ್ಟಿದ್ವಿ. ಅದು ಅಷ್ಟೇ ನನಗೆ. ನಾನು ಯಾವುದೋ ಒಂದು ಈವೆಂಟ್ಗಂತ ಹೋಗಿದ್ದು, ಅಲ್ಲಿ ಗಿಫ್ಟಾಗಿ ಬಂದಿದ್ದು ಫೋಟೋ ಅದು. ಸೊ ಅದನ್ನೇ ಹೇಳಿಲ್ವಾ, ಎಲ್ಲ ಬ್ಲೆಸ್ಸಿಂಗ್ಸ್ ಆಗಿ ಅವರೇ ನಮ್ಮ ಮನೆಗೆ ಬಂದ್ಬಿಟ್ರು. ಅದಕ್ಕೆ ನಮ್ಮ ತಾಯಿ ಫೋಟೋ ಕೆಳಗಡೆ ಅವ್ರ ಫೋಟೋನ ಇಟ್ಬಿಟ್ಟು ನಮ್ಗೆ ಸಿಕ್ಕಿರೋ ಅವಾರ್ಡ್ ನಾವು ಪಕ್ಕದಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.